ಮುಂದೊಂದು ದಿನ ಹನುಮಂತಣ್ಣವರೇ, ಜನತಾದಳ ಪಕ್ಷ ಇರಲಿ, ಪಕ್ಷದ ವರಿಷ್ಠರು, ನಮ್ಮ ನಾಯಕರು, ನಾನು ಒಬ್ಬ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೇಳ್ತೇನೆ. ನನ್ನ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರು ನನಗೆ ಈಗ ತಾನೇ ಮೈಕ್ ಹಿಡಿದಂಥ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಬಾಗಲಕೋಟೆಯಲ್ಲಿ ಪಕ್ಷ ಯಾವ ಒಂದು ಶಾಸಕರನ್ನ ಹೊಂದಿಲ್ಲ, ನಿಮ್ಮ ಪಕ್ಷ ಇಲ್ಲಿ ಎಷ್ಟರ ಮಟ್ಟಕ್ಕೆ ಬಲಿಷ್ಠವಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ಕಟ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನನ್ನ ಮುಂದೆ ನೆಟ್ಟಿದ್ದಾರೆ. ನನ್ನ ಮಾಧ್ಯಮದ ಸ್ನೇಹಿತರಿಗೆ, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಸುದ್ದಿಯನ್ನು ಇಡೀ ಜಿಲ್ಲೆಗೆ ಬಿತ್ತರಿಸ್ತಾ ಇರ್ತಕ್ಕಂಥದ್ದಕ್ಕೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೊಂದು ಪ್ರಸ್ತಾವನೆಯನ್ನು ಇವತ್ತು ಈ ವೇದಿಕೆ ಮೇಲೆ ಇಡಲಿಕ್ಕೆ ಬಯಸ್ತೇನೆ. ನಮ್ಮ ಮುಂದೆ ಇರತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳು. ಇನ್ನು ವಿಧಾನಸಭಾ ಚುನಾವಣೆಗೆ 3 ವರ್ಷ ಬಾಕಿ ಇದೆ. ನಿಖಿಲ್ ಕುಮಾರಸ್ವಾಮಿ ಬಂದಿರತಕ್ಕಂಥದ್ದು ಮುಂದಿನ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಅಲ್ಲ, ನಾನು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಚುನಾವಣೆಯನ್ನ ಇವತ್ತು ನಾನು ಕೈಗೆತ್ಕೊಂಡು ನಡೆಸಬೇಕಾಗಿದೆ. ಅತಿ ಹೆಚ್ಚು ಸದಸ್ಯರುಗಳು, ಅಧ್ಯಕ್ಷರುಗಳು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಜನತಾದಳ ಪಕ್ಷ ಬೇರು ಮಟ್ಟದಿಂದ ಇವತ್ತು ನಾವು ಈ ಪಕ್ಷವನ್ನ ಮತ್ತೆ ಕಟ್ಟಬೇಕಾಗ್ತದೆ. ಹಾಗಾಗಿ ಇವತ್ತು ನಿಮ್ಮ ಎದುರುಗಡೆ ಬಂದು ನಿಂತಿದ್ದೇನೆ. ನನ್ನ ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾತನ್ನ ನೀವು ಕೇಳ್ತಕ್ಕಂಥ ಒಂದು ಪ್ರಶ್ನೆಗೆ ಒಂದು ಸಣ್ಣ ಉತ್ತರವನ್ನು ಕೊಡ್ತೇನೆ. ಇವತ್ತು ಪಕ್ಷ ಅಧಿಕಾರದಲ್ಲಿ ಇರಲಿ, ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ, ಯಾವ ರೀತಿ ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಿದ್ದೇವೆ, ಯಾವ ರೀತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ನೋಡಿದ್ದೀರಿ, ರಾಜ್ಯದ ಜನತೆಯನ್ನು ನೋಡಿದ್ದಾರೆ. ಇಲ್ಲಿ ಒಬ್ರು ಹೆಣ್ಮಗಳು ಬಂದ್ರು, ಆ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕಿದ್ದನ್ನ ತಾವೆಲ್ಲರೂ ನೋಡಿದ್ದೀರಿ. ಆ ಹೆಣ್ಣುಮಗಳು ಹೇಳ್ದಂಥ ವಿಚಾರ ಏನು? ನನಗೆ ಇರ್ಲಿಕ್ಕೆ ಮನೆ ಇಲ್ಲ, ನಾನು ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇದ್ದೇನೆ. ಬಾದಾಮಿ ನಗರ ಪ್ರದೇಶದಲ್ಲಿ ವಾರ್ಡ್ನಲ್ಲಿ, ಯಾವುದೋ ವಾರ್ಡ್ನಲ್ಲಿ ವಾಸವಾಗಿರ್ತಕ್ಕಂಥ ಹೆಣ್ಮಗಳು. ಆಕೆಯ ಅಸಹಾಯಕತೆಯನ್ನ ಹೊರಗಡೆ ಹಾಕಿದ್ರು. ಇದನ್ನ ಯಾಕೆ ನಾನು ಈ ವಿಚಾರ ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ರಾಜ್ಯ ವ್ಯಾಪ್ತಿ ಒಂದು ಸುದ್ದಿ ಮಾಧ್ಯಮದ ಸ್ನೇಹಿತರ ಮೂಲಕ ನಾವೆಲ್ಲರೂ ನೋಡಿದ್ದೇವೆ. ಅದರಲ್ಲೂ ಒಂದು ಟಿವಿ ಮಾಧ್ಯಮ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ. ಆ ಸ್ಟಿಂಗ್ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಆಶ್ರಯ ಯೋಜನೆಯ ಅಡಿ ಹಿಂದುಳಿದಿರ್ತಕ್ಕಂಥ ಸಮಾಜಗಳಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಮನೆಗಳು ಹತ್ತತ್ರ 2 ಲಕ್ಷ ಮನೆಗಳು ರದ್ದು ಮಾಡಿದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಇತ್ತೀಚೆಗಾದಂಥ ಒಂದು ಬೆಳವಣಿಗೆ ರಾಜ್ಯ ವ್ಯಾಪ್ತಿ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಸಿತ್ತು. ಕಾಂಗ್ರೆಸ್ನ ತನ್ನ ಸ್ವಂತ ಪಕ್ಷದ ಶಾಸಕರೊಬ್ರು ವಸತಿ ಕೊಡಬೇಕು, ನನಗೆ ವಸತಿ ಬೇಕು ನಮ್ಮ ತಾಲೂಕಿನ ಜನತೆಗೆ ಅಂತಕ್ಕಂಥ ಮನವಿ ಪತ್ರ ಕೊಟ್ಟಾಗ ಇಲಾಖೆಯ ಮಂತ್ರಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಲಿಕ್ಕಿಲ್ಲ. ಆದರೆ ತನ್ನ ತಾಲೂಕಿನಲ್ಲಿ ಗೆದ್ದಿರ್ತಕ್ಕಂಥ ಪಂಚಾಯಿತಿ ಮೆಂಬರ್ಗಳು ಹೋಗಿ ಮಧ್ಯವರ್ತಿಗಳ ಮೂಲಕ ಹೋಗಿ ಕಮಿಷನ್ ಏಜೆಂಟ್ಗಳಾಗಿ ಏನು ವರ್ತನೆ ಮಾಡ್ತಾ ಇದ್ದಾರೆ ಕೆಲವೊಂದಷ್ಟು ಜನ, ಆ ಇಲಾಖೆಯ ಮಂತ್ರಿಗೂ ಮತ್ತೆ ಜನರ ಮಧ್ಯೆ ಕಮಿಷನ್ ಏಜೆಂಟ್ಗಳಾಗಿ ಏನು ವರ್ತನೆ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಹೋಗಿ ಮಾತನಾಡಿದಾಗ ಒಂದೊಂದು ಮನೆಗೆ 25,000 ಲಂಚ, 50,000 ಲಂಚ, 75,000 ಲಂಚ, 1 ಲಕ್ಷದವರೆಗೂ ಇವತ್ತು ಬಡಬಗ್ರು ಲಂಚ ಕೊಟ್ಟು ಆಶ್ರಯ ಮನೆಗಳಿಗೆ ಆಶ್ರಯನ ಪಡ್ಕೊಳ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕುತ್ತೆ. ಅಬ್ಬಬ್ಬಾ ಅಂದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಏನ್ ಮಾಡ್ಬೋದು? ಆ ಹೆಣ್ಣುಮಗಳು ಕಣ್ಣನ್ನ ನೀರನ್ನ ಒರೆಸ್ತಕ್ಕಂಥದಕ್ಕೆ ತಾತ್ಕಾಲಿಕವಾಗಿ ಆರ್ಥಿಕವಾಗಿ ಒಂದಷ್ಟು ಸಹಾಯವನ್ನು ಮಾಡಬಹುದು. ಎಷ್ಟು ದಿನ ಆಕೆಗೆ
ಆ ದುಡ್ಡು ಆ ಜೀವನ ಕಟ್ಕಟ್ತಕ್ಕಂಥದಕ್ಕೆ ಬಳಕೆ ಆಗ್ತದೆ. ಎಷ್ಟು ದಿನ ಆ ದುಡ್ಡಿನ ಮೇಲೆ ಆ ಹೆಣ್ಣು ಮಗಳು ಜೀವನ ಮಾಡ್ತಾಳೆ? ಯೋಚನೆ ಮಾಡಬೇಕಲ್ವೇ ಇದು? ಈ ರೀತಿ ರಾಜ್ಯ ಸರ್ಕಾರದ ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಭ್ರಷ್ಟಾಚಾರ, ಹಗರಣ, ವೈಫಲ್ಯತೆಗಳು, ದುರಾಡಳಿತ. 2 ವರ್ಷದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಇದು ಮೊಟ್ಟ ಮೊದಲನೇ ಬಾರಿ ರಾಜ್ಯ ರಾಜಕಾರಣದಲ್ಲಿ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದು ಹೋಗುತ್ತೆ ಈ ಸರ್ಕಾರದ ಒಂದು ಆಡಳಿತ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.